ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದಲ್ಲಿ 5 ಹಸುಗಳು ಶಂಕಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆಯಿಂದಾಗಿ ಸ್ಥಳೀಯ ರೈತರು ಆತಂಕದಲ್ಲಿದ್ದಾರೆ. ಮೃತ ಹಸುಗಳು ಬಿದರಹಳ್ಳಿ ಗ್ರಾಮದ ನಾಗ ಹಾಗೂ ಪ್ರಭು ಎಂಬುವರಿಗೆ ಸೇರಿದ್ದು. ಶನಿವಾರ ಸಂಜೆ ಹಸುಗಳನ್ನ ಹತ್ತಿರದ ಕಾಡು ಪ್ರದೇಶಕ್ಕೆ ಮೇಯಲು ಬಿಟ್ಟಿದ್ರು. ಆದರೆ ರಾತ್ರಿ ಕಳೆದರೂ ಹಸುಗಳು ಮನೆಗೆ ಮರಳದ ಕಾರಣ ಭಾನುವಾರ ಬೆಳಗ್ಗೆಯೇ ರೈತರು ಹಾಲಿಕೆರೆಯ ಬಳಿ ಹಸುವನ್ನ ಹುಡುಕಲು ತೆರಳಿದಾಗ 5 ಹಸುಗಳು ಒಂದೇ ಕಡೆ ಮೃತಪಟ್ಟ ಸ್ಥಿತಿಯಲ್ಲಿ ಸಾವನ್ನಪ್ಪಿರೋದು ಪತ್ತೆಯಾಗಿದೆ. ಈ ಘಟನೆ ಶಂಕೆಯನ್ನ ಹುಟ್ಟುಹಾಕಿದ್ದು, ಸಾವಿಗೆ ನಿಖರವಾದ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಸ್ಥಳೀಯರು ಈ ಹಸುಗಳ ಸಾವಿಗೆ ವಿಷ ಹಾಕುವ ಘಟನೆ ಕಾರಣವಿರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದೊಂದು ಪ್ರತ್ಯೇಕ ಪ್ರಕರಣವಾದರ ಸಾಧ್ಯತೆ ಇದೆ ಎಂಬ ಆತಂಕ ಕೂಡ ಉಂಟಾಗಿದೆ. ಇದಕ್ಕೂ ಮುನ್ನ ಜಿಲ್ಲೆಯಲ್ಲಿನ ವಿವಿಧ ಕಡೆಗಳಲ್ಲಿ ಪ್ರಾಣಿಗಳ ಸಾವಿನ ಘಟನೆಗಳು ನಡೆದಿವೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸುಳ್ಳಾಡಿ ಮಾರಮ್ಮ ದೇವಾಲಯದಲ್ಲಿ ನಡೆದ ವಿಷಪ್ರಸಾದ ದುರಂತ, ಬೀಣ್ಯಂ ಬಳಿ 5 ಹುಲಿಗಳ ಸಾವಿಗೆ ಕಾರಣವಾದ ವಿಷದ ಮಿಶ್ರಣ, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಕಂದೆಗಾಲ ಬಳಿ ಕೋತಿಗಳ ವಿಷದ ಸಾವು, ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ಕ್ಯಾರಿಯಲ್ಲಿ ಚಿರತೆ ಸಾವು ಇವೆಲ್ಲವೂ ಜಿಲ್ಲೆಯಲ್ಲಿ ಮೂಕ ಪ್ರಾಣಿಗಳ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸ್ತಾ ಇವೆ. ಇದೀಗ ಹಸುಗಳ ಸಾವಿನ ಪ್ರಕರಣದಲ್ಲಿ ನಿಖರ ಸತ್ಯ ಹೊರ ಕಳೆಯುವಂತೆ ರೈತರು ಅಧಿಕಾರಿಗಳ ಮೇಲೆ ಒತ್ತಡ ತರುತ್ತಿದ್ದಾರೆ. ಪೊಲೀಸರಿಂದ ಪರಿಶೀಲನೆ ಹಾಗೂ ಪಶು ಸಂಗೋಪನೆ ಇಲಾಖೆಯಿಂದ ಮೃತ ಹಸುಗಳ ಶವ ಪರೀಕ್ಷೆ ಮೂಲಕ ಸ್ಪಷ್ಟ ಮಾಹಿತಿಯನ್ನು ನಿರೀಕ್ಷಿಸಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಸತತವಾಗಿ ನಡೆದಿರುವ ಈ ರೀತಿಯ ಘಟನೆಗಳಿಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಯ ಅಗತ್ಯವಿದೆ ಎಂಬ ಮಾತು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದಲ್ಲಿ 5 ಹಸುಗಳು ಶಂಕಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆಯಿಂದಾಗಿ ಸ್ಥಳೀಯ ರೈತರು ಆತಂಕದಲ್ಲಿದ್ದಾರೆ. ಮೃತ ಹಸುಗಳು ಬಿದರಹಳ್ಳಿ ಗ್ರಾಮದ ನಾಗ ಹಾಗೂ ಪ್ರಭು ಎಂಬುವರಿಗೆ ಸೇರಿದ್ದು. ಶನಿವಾರ ಸಂಜೆ ಹಸುಗಳನ್ನ ಹತ್ತಿರದ ಕಾಡು ಪ್ರದೇಶಕ್ಕೆ ಮೇಯಲು ಬಿಟ್ಟಿದ್ರು. ಆದರೆ ರಾತ್ರಿ ಕಳೆದರೂ ಹಸುಗಳು ಮನೆಗೆ ಮರಳದ ಕಾರಣ ಭಾನುವಾರ ಬೆಳಗ್ಗೆಯೇ ರೈತರು ಹಾಲಿಕೆರೆಯ ಬಳಿ ಹಸುವನ್ನ ಹುಡುಕಲು ತೆರಳಿದಾಗ 5 ಹಸುಗಳು ಒಂದೇ ಕಡೆ ಮೃತಪಟ್ಟ ಸ್ಥಿತಿಯಲ್ಲಿ ಸಾವನ್ನಪ್ಪಿರೋದು ಪತ್ತೆಯಾಗಿದೆ. ಈ ಘಟನೆ ಶಂಕೆಯನ್ನ ಹುಟ್ಟುಹಾಕಿದ್ದು, ಸಾವಿಗೆ ನಿಖರವಾದ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಸ್ಥಳೀಯರು ಈ ಹಸುಗಳ ಸಾವಿಗೆ ವಿಷ ಹಾಕುವ ಘಟನೆ ಕಾರಣವಿರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದೊಂದು ಪ್ರತ್ಯೇಕ ಪ್ರಕರಣವಾದರ ಸಾಧ್ಯತೆ ಇದೆ ಎಂಬ ಆತಂಕ ಕೂಡ ಉಂಟಾಗಿದೆ. ಇದಕ್ಕೂ ಮುನ್ನ ಜಿಲ್ಲೆಯಲ್ಲಿನ ವಿವಿಧ ಕಡೆಗಳಲ್ಲಿ ಪ್ರಾಣಿಗಳ ಸಾವಿನ ಘಟನೆಗಳು ನಡೆದಿವೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸುಳ್ಳಾಡಿ ಮಾರಮ್ಮ ದೇವಾಲಯದಲ್ಲಿ ನಡೆದ ವಿಷಪ್ರಸಾದ ದುರಂತ, ಬೀಣ್ಯಂ ಬಳಿ 5 ಹುಲಿಗಳ ಸಾವಿಗೆ ಕಾರಣವಾದ ವಿಷದ ಮಿಶ್ರಣ, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಕಂದೆಗಾಲ ಬಳಿ ಕೋತಿಗಳ ವಿಷದ ಸಾವು, ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ಕ್ಯಾರಿಯಲ್ಲಿ ಚಿರತೆ ಸಾವು ಇವೆಲ್ಲವೂ ಜಿಲ್ಲೆಯಲ್ಲಿ ಮೂಕ ಪ್ರಾಣಿಗಳ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸ್ತಾ ಇವೆ. ಇದೀಗ ಹಸುಗಳ ಸಾವಿನ ಪ್ರಕರಣದಲ್ಲಿ ನಿಖರ ಸತ್ಯ ಹೊರ ಕಳೆಯುವಂತೆ ರೈತರು ಅಧಿಕಾರಿಗಳ ಮೇಲೆ ಒತ್ತಡ ತರುತ್ತಿದ್ದಾರೆ. ಪೊಲೀಸರಿಂದ ಪರಿಶೀಲನೆ ಹಾಗೂ ಪಶು ಸಂಗೋಪನೆ ಇಲಾಖೆಯಿಂದ ಮೃತ ಹಸುಗಳ ಶವ ಪರೀಕ್ಷೆ ಮೂಲಕ ಸ್ಪಷ್ಟ ಮಾಹಿತಿಯನ್ನು ನಿರೀಕ್ಷಿಸಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಸತತವಾಗಿ ನಡೆದಿರುವ ಈ ರೀತಿಯ ಘಟನೆಗಳಿಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಯ ಅಗತ್ಯವಿದೆ ಎಂಬ ಮಾತು ಬಲಪಡಿಸ್ತಾ ಇದೆ.